ಚಿತ್ತಾಪುರದಲ್ಲಿ ನಡೀತಾ ಇರುವಂತಹ RSS ವರ್ಸಸ್ ಪ್ರಿಯಾಂಕ್ ಖರ್ಗೆ ನಡುವಿನ ಜಟಾಪಟಿ ಸದ್ಯ ಯಾವ ರೀತಿಯ ಬೆಳವಣಿಗೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. RSS ಪಥಸಂಚಲನಕ್ಕೆ ಅವಕಾಶ ಕೊಡುವುದಾಗಿ ಈಗಾಗಲೇ ಶಶಿಕಿರಣ್ ಶೆಟ್ಟಿ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಅದಕ್ಕೊಂದಿಷ್ಟು ನಿಯಮಗಳನ್ನು ರೂಪಿಸಬೇಕಿದೆ, ಕಾಲಾವಕಾಶವನ್ನು ಕೋರಿದ್ದಾರೆ. ಇದರ ಪ್ರಕಾರ RSS ಪಥಸಂಚಲನಕ್ಕೆ ಅವಕಾಶ ನೀಡೋದರ ಜೊತೆಗೇನೆ ಕಠಿಣದ ಷರತ್ತುಗಳನ್ನು ಅಥವಾ ನಿಯಮಗಳನ್ನು ವಿಧಿಸೋದಕ್ಕೂ ಕೂಡ ರೆಡಿಯಾಗಿದ್ದಾರಂತೆ. RSS ಹೇಳಿರುವ ಪ್ರಕಾರ 850 ಜನರ ಬದಲಾಗಿ ನಿಯಂತ್ರಿತ ಜನರ ಸೇರ್ಪಡೆಗೆ ಅವಕಾಶ ನೀಡೋದು, ಪಥಸಂಚಲನ ಸಂಚರಿಸುವ ಜಾಗವನ್ನು ಮಿತಿಗೊಳಿಸುವ ಜೊತೆಗೆ ಬ್ಯಾಂಡ್ಗೆ ಎಲ್ಲ ನಿಯಂತ್ರಣ ಮಾಡುವಂತಹ ಯೋಚನೆಯಲ್ಲಿದ್ದಾರೆ. ಮುಂದಿನ ವಿಚಾರಣೆಯ ಸಂದರ್ಭದಲ್ಲಿ ಈ ನಿರ್ಣಯವನ್ನು ಕೋರ್ಟ್ ಮುಂದೆ ತರುವಂತಹ ಪ್ಲಾನ್ನಲ್ಲಿ ಶಶಿಕಿರಣ್ ಶೆಟ್ಟಿ ಅವರು ಇದ್ದಾರಂತೆ. ಅಲ್ಲಿಗೆ ಮುಂದಿನ ಹಿಯರಿಂಗ್ ಸಂದರ್ಭದಲ್ಲಿ ಏನಾದರೂ RSSನ ಪಥಸಂಚಲನಕ್ಕೆ ಕೋರ್ಟ್ ಅವಕಾಶವನ್ನು ಕಲ್ಪಿಸಿಕೊಡುತ್ತಾ, ಡೇಟನ್ನು ಫಿಕ್ಸ್ ಮಾಡಿಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.